ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಸಂಚು ರೂಪಿಸಿದ್ದ ಭಯಾನಕ ಭಯೋತ್ಪಾದಕ ದಾಳಿಯನ್ನ ಹತ್ತಿಕ್ಕುವಲ್ಲಿ ಭಾರತದ ಗುಪ್ತಚರ ಸಂಸ್ಥೆಗಳು ಯಶಸ್ವಿಯಾಗಿವೆ. ಬೃಹತ್ ಕಾರ್ಯಾಚರಣೆ ನಡೆಸಿ ಏಜೆಂಟ್ಗಳನ್ನ ಬಂಧಿಸಿ ಆಗಬಹುದಾಗಿದ್ದ ದೊಡ್ಡ ದುರಂತವನ್ನ ತಡೆಯಲಾಗಿದೆ. ಪಾಕಿಸ್ತಾನದ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಸಂಸ್ಥೆ ದೆಹಲಿಯಲ್ಲಿ ಭಯೋತ್ಪಾದಕ ದಾಳಿ ನಡೆಸೋಕೆ ಸಂಚನ್ನು ರೂಪಿಸಿತ್ತು. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಗೂ ಮೊದಲೇ ದೆಹಲಿಯಲ್ಲಿ ದಾಳಿ ಮಾಡೋಕೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕರು ಸಜ್ಜಾಗಿದ್ರು. ಆದರೆ ಐಎಸ್ಐನ ತರಬೇತಿ ಪಡೆದ ಏಜೆಂಟ್ಗಳನ್ನ ಭಾರತದ ಗುಪ್ತಚರ ದಳ ಪತ್ತೆ ಹಚ್ಚಿ 3 ತಿಂಗಳ ಕಾಲ ನಡೆದ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ 2 ವ್ಯಕ್ತಿಗಳನ್ನ ಬಂಧಿಸಲಾಗಿದೆ. ಬಂಧಿತರಲ್ಲಿ ಒಬ್ಬಾತ ಪಾಕಿಸ್ತಾನದ ಏಜೆಂಟ್ ಅನ್ಸಾರುಲ್ ಮಿಯಾ ಅನ್ಸಾರಿ. ಈತ ಭಾರತೀಯ ಸಶಸ್ತ್ರ ಪಡೆಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನ ಕಲೆ ಹಾಕುವ ಜವಾಬ್ದಾರಿಯನ್ನ ಹೊತ್ತಿದ್ದ. ಪಾಕ್ ಹೈಕಮಿಷನ್ ಸಿಬ್ಬಂದಿ ಮೇಲೆ ಅನುಮಾನ. ಒಂದ್ ಕಡೆ ಭಾರತದ ಯೂಟ್ಯೂಬರ್ಗಳ ಬಳಕೆ, ಇನ್ನೊಂದ್ ಕಡೆ ದೆಹಲಿಯಲ್ಲಿರುವ ಪಾಕ್ ಹೈಕಮಿಷನ್ ಸಿಬ್ಬಂದಿ ಕೈವಾಡದ ಬಗ್ಗೆಯೂ ತನಿಖಾಧಿಕಾರಿಗಳು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಐಎಸ್ಐ ಅಧಿಕಾರಿಗಳಾದ ಮುಜಾಮಿಲ್ ಮತ್ತು ಎನ್ಸಾರ್ ಉಲ್ ರಹೀಂ ಅಲಿಯಾಸ್ ಡ್ಯಾನಿಶ್ ಇವರು ಭಾರತೀಯ ಯೂಟ್ಯೂಬರ್ಗಳು ಮತ್ತು ಪ್ರಭಾವಿ ವ್ಯಕ್ತಿಗಳನ್ನ ಬಳಸಿಕೊಂಡು ಈ ಸಂಚಿನಲ್ಲಿ ಭಾಗಿಯಾಗಿದ್ರು ಅಂತ ಶಂಕಿಸಲಾಗಿದೆ. ನೇಪಾಳ ಮೂಲಕ ದೆಹಲಿ ಪ್ರವೇಶಿಸಿದ್ದ ಏಜೆಂಟ್ ಫೆಬ್ರವರಿಯಲ್ಲಿ ಈತನನ್ನ ಬಂಧಿಸಲಾಗಿತ್ತು. ಜನವರಿಯಲ್ಲಿ ಭಾರತದ ಗುಪ್ತಚರ ದಳಕ್ಕೆ ಒಂದು ಸುಳಿವು ಸಿಗುತ್ತೆ. ಪಾಕ್ ಇಂಟೆಲಿಜೆನ್ಸ್ ಓರ್ವ ಗೂಢಾಚಾರಿಯನ್ನ ಕಳುಹಿಸಿದೆ ಎಂಬ ಮಾಹಿತಿ ಇತ್ತು. ಆತ ಸೂಕ್ಷ್ಮ ದಾಖಲೆಗಳು, ಚಿತ್ರಗಳು ಮತ್ತು ಗೂಗಲ್ ಕೋಆರ್ಡಿನೇಟರ್ಸ್ ಮಾಹಿತಿಯನ್ನ ಕಲೆ ಹಾಕೋಕೆ ದೆಹಲಿಗೆ ನೇಪಾಳದ ಮೂಲಕ ಬರಲಿದ್ದಾನೆ ಅಂತ ತಿಳಿದು ಬಂದಿತ್ತು. ಈ ಸುಳಿವಿನ ಆಧಾರದ ಮೇಲೆ ತನಿಖೆಯನ್ನು ನಡೆಸಲಾಯಿತು. ಸಶಸ್ತ್ರ ಪಡೆಗಳ ಮಾಹಿತಿಯನ್ನ ಬಳಸಿ ದಾಳಿ ಮಾಡೋಕೆ ಯೋಜನೆಯನ್ನ ಹಾಕಲಾಯಿತು. ಆದರೂ ಗುಪ್ತಚರ ಅಧಿಕಾರಿಗಳು ಫೆಬ್ರವರಿ ಮಧ್ಯದವರೆಗೂ ಕಾಯಬೇಕಾಯಿತು. ಐಎಸ್ಐ ಏಜೆಂಟ್ ದೆಹಲಿಗೆ ಬಂದು ಸೇರ್ಕೊಂಡಿದ್ದ. ಆತ ಮಿಲಿಟರಿಯ ಸೂಕ್ಷ್ಮ ಹಾಗೂ ರಹಸ್ಯ ದಾಖಲೆಗಳನ್ನ ಕಲೆ ಹಾಕಿದ್ದ. ಫೆಬ್ರವರಿ 15ರಂದು ದೆಹಲಿಯ ಮಧ್ಯಭಾಗದಲ್ಲಿ ಏಜೆಂಟ್ ಅನ್ಸಾರಿಯನ್ನ ಬಂಧಿಸಲಾಯಿತು. ಅನ್ಸಾರಿ ವಿರುದ್ಧ ರಹಸ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆತ ಸೂಕ್ಷ್ಮ ದಾಖಲೆಯೊಂದಿಗೆ ನೇಪಾಳದ ಮೂಲಕ ಪಾಕಿಸ್ತಾನಕ್ಕೆ ಹೋಗೋಕೆ ಸಿದ್ಧವಾಗಿದ್ದ. ಈ ಕಾರ್ಯಾಚರಣೆಯು ಒಂದು ಮಾಸ್ಟರ್ ಕ್ಲಾಸ್ ಆಗಿತ್ತು. ಏಜೆನ್ಸಿಯ ಅಧಿಕಾರಿಗಳು ಪ್ರತಿ ಹಂತದಲ್ಲೂ ಗೂಢಾಚಾರಿಗಿಂತ 1 ಹೆಜ್ಜೆ ಮುಂದಿದ್ರು. ನಮ್ಮ ಸಿಬ್ಬಂದಿ ಭಾರತದ ವಿವಿಧ ಭಾಗದಲ್ಲಿ ಸಕ್ರಿಯವಾಗಿರುವ ಪಾಕ್ ಬೆಂಬಲಿತ ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು. ಸ್ಲೀಪರ್ ಸೆಲ್ಗಳು ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಪಂಜಾಬ್ನಲ್ಲಿ ಪೊಲೀಸ್ ಠಾಣೆಗಳ ಹೊರಗೆ ಗ್ರೆನೇಡ್ ದಾಳಿಗಳು ನಡೆದವು. ಇದನ್ನ ಐಎಸ್ಐ ಬೆಂಬಲಿತ ಭಯೋತ್ಪಾದಕ ಸಂಘಟನೆಯ ಒಬ್ಬರ್ ಖಾಸ್ ಇಂಟರ್ನ್ಯಾಷನಲ್ ಮಾಡಿತ್ತು. ಹೀಗಾಗಿ ಉತ್ತರ ಭಾರತದ ವಾಯುವ್ಯ ಭಾರತದಲ್ಲಿ ದೊಡ್ಡ ಮಟ್ಟದ ದಾಳಿ ನಡೆಯುವ ಸಾಧ್ಯತೆ ಇರುವ ಬಗ್ಗೆ ಅಧಿಕಾರಿಗಳಿಗೆ ಅನುಮಾನ ಇತ್ತು ಅಂತ ಮೂಲಗಳು ಹೇಳಿವೆ. ಇದರ ಮುಂದುವರಿದ ಭಾಗವಾಗಿ ತನಿಖೆಯಲ್ಲಿ ಅಖ್ಲಾಕ್ ಅಜಮ್ ಎಂಬಾತನ ಪಾತ್ರವು ಬಯಲಾಯಿತು. ಈತ ರಾಂಚಿಯ ನಿವಾಸಿ. ಭಾರತದಲ್ಲಿ ಬಂಧಿತನಾದ ಅನ್ಸಾರುಲ್ಗೆ ಸಹಾಯ ಮಾಡ್ತಾ ಇದ್ದ. 2 ಪಾಕಿಸ್ತಾನದ ಹ್ಯಾಂಡ್ಲರ್ಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದ. ಅವರ ಸಂಭಾಷಣೆಗಳು ಸಂಶಯಾಸ್ಪದವಾಗಿದ್ವು. ಅಜಮ್ ಮಾರ್ಚ್ನಲ್ಲಿ ಈತನನ್ನ ಬಂಧಿಸಲಾಯಿತು. ಮೊಬೈಲ್ ಫೋನ್ಗಳನ್ನ ಪರಿಶೀಲನೆ ಮಾಡಿದಾಗ ಸಂಶಯಾಸ್ಪದ ಸಂಭಾಷಣೆಗಳು ಕಂಡುಬಂದ್ವು. ಇವರಿಬ್ರು ದೊಡ್ಡ ಸಂಚಿನಲ್ಲಿ ಭಾಗಿ ಆಗಿದ್ದಾರೆ ಅಂತ ತಿಳಿದು ಬಂತು. 2 ವಿರುದ್ಧವೂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಫೆಬ್ರವರಿಯಲ್ಲಿ ಬಂಧಿತನಾದ ಪಾಕ್ ಏಜೆಂಟ್ ಅನ್ಸಾರಿ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಿದಾಗ ಆತ ವಂಚನೆಯಲ್ಲಿ ತೊಡಗಿಕೊಂಡಿರುವುದು ತಿಳಿದು ಬಂತು. ವಿಚಾರಣೆ ಸಮಯದಲ್ಲಿ ಅನ್ಸಾರಿ ತಾನು ಮೂಲತಃ ನೇಪಾಳದವನು ಅಂತ ಹೇಳ್ಕೊಂಡಿದ್ದ. 2008ರಿಂದ ಕತಾರ್ನಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಆತನನ್ನ ಐಎಸ್ಐ ಕಾರ್ಯಕರ್ತನಾಗಿ ನೇಮಿಸಿಕೊಳ್ಳಲಾಗಿತ್ತು. ಹಣದ ಆಮಿಷ ಒಡ್ಡಿ ನಂತರ ಮೈಂಡ್ ವಾಶ್ ಮಾಡಲಾಯಿತು. ಪಾಕಿಸ್ತಾನಕ್ಕೆ ಹೋಗಿ ರಾವಲ್ಪಿಂಡಿಯಲ್ಲಿ ಹ್ಯಾಂಡ್ಲರ್ಗಳನ್ನ ಭೇಟಿಯಾಗೋಕೆ ಸೂಚನೆಯನ್ನ ಕೊಡಲಾಗಿತ್ತು. ಜೂನ್ 2024ರಲ್ಲಿ ಆತ 1 ತಿಂಗಳ ಕಾಲ ಪಾಕಿಸ್ತಾನಕ್ಕೆ ಹೋಗಿ ಭೇಟಿಯಾಗಿದ್ದ. ಅಲ್ಲಿ ಆತನನ್ನ ಪಾಕಿಸ್ತಾನಿ ಸೇನೆಯ ಉನ್ನತ ಅಧಿಕಾರಿಗಳಿಗೆ ಪರಿಚಯಿಸಲಾಯಿತು. ಬಾಬ್ರಿ ಮಸೀದಿ ಧ್ವಂಸ ಮತ್ತು ಭಾರತದಲ್ಲಿ ಸಿಎಎ, ಎನ್ಆರ್ಸಿ ಅನುಷ್ಠಾನದಂತಹ ವಿಷಯಗಳ ಬಗ್ಗೆ ಚರ್ಚಿಸಿ ಆತನನ್ನ ಕೃತ್ಯಕ್ಕೆ ಪ್ರೇರೇಪಿಸಲಾಯಿತು. ಅನ್ಸಾರಿಗೆ ಗೂಢಾಚಾರಿಕೆಯ ತರಬೇತಿಯನ್ನ ನೀಡಲಾಯಿತು. ದೆಹಲಿಯಿಂದ ರಹಸ್ಯ ದಾಖಲೆಗಳನ್ನ ತರೋಕೆ ಸೂಚನೆಯನ್ನ ಕೊಡಲಾಯಿತು ಅಂತ ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಶೀಘ್ರದಲ್ಲೇ ಈ 2 ಬಂಧಿತರ ವಿಚಾರಣೆ ಪ್ರಾರಂಭ ಆಗುತ್ತೆ. ನ್ಯಾಯಾಲಯವು ಚಾರ್ಜ್ ಶೀಟ್ ಅನ್ನ ಪರಿಗಣಿಸಿದೆ. ಬಂಧಿತ 2 ಆರೋಪಿಗಳನ್ನ ತಿಹಾರ್ ಜೈಲ್ನ ಹೆಚ್ಚಿನ ಭದ್ರತಾ ವಿಭಾಗದಲ್ಲಿ ಇರಿಸಲಾಗಿದೆ. ಅವರು ಇತರ ಕೈದಿಗಳನ್ನ ಪ್ರಭಾವಿಸದಂತೆ ವಿಶೇಷ ನಿಗಾ ಇರಿಸಲಾಗಿದೆ. ರಾಷ್ಟ್ರೀಯ ಭದ್ರತೆಗೆ ಯಾವುದೇ ಬೆದರಿಕೆ ಬರದಂತೆ ನಾವು ಎಚ್ಚರಿಕೆಯನ್ನು ವಹಿಸಿದ್ದೇವೆ. ಇದು ಬೆಕ್ಕು ಮತ್ತು ಇಲಿಯ ಆಟ ಆಗಿರಬಹುದು.
ಆದರೆ ಭಾರತದ ಏಜೆನ್ಸಿಗಳು ಮೇಲುಗೈ ಸಾಧಿಸೋಕೆ ಬಯಸುತ್ತವೆ ಅಂತ ಹೆಸರು ಹೇಳೋಕೆ ಇಚ್ಛಿಸದೆ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ.